ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಸುಭಾಷ್ ಅಂತ. ಇವತ್ತು ನಾನು ನಿಮ್ಗೆ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರಿಗೆ ಕಂಪ್ಯೂಟರ್ ಬರಲ್ವೋ, ಅವ್ರ ಕಂಪ್ಯೂಟರ್ ಬಗ್ಗೆ ಸ್ವಲ್ಪವೂ ಕೂಡ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಈ ವಿಡಿಯೋ ನೋಡಿ ತಾವು ಆದಷ್ಟು ಕಲಿತೀರಂತ ಒಳ್ಳೆಯ ಭಾವನೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಒಂದು ವೇಳೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಕಮೆಂಟ್ಸ್ ಮುಖಾಂತರ ನೀವು ಹೇಳ್ಬೋದು. ನಾನು ನಿಮ್ಗೆ ಬೇಸಿಕ್ ಹಿಡ್ಕೊಂಡು ಕಂಪ್ಯೂಟರ್ ರಿಪೇರಿ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ನಾನು ಆನ್ಲೈನ್ ಮುಖಾಂತರ ಕಲಿಸ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ, ಅದಕ್ಕೆ ನೋ ಬ್ಯಾಡ್ ಕಮೆಂಟ್ಸ್. ಲೆಟ್ ಸ್ಟಾರ್ಟ್. ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂತಂದ್ರೆ ಏನು, ಮತ್ತು ಅದು ಯಾವ ರೀತಿ ಕೆಲಸ ಮಾಡ್ತದೆ, ಮತ್ತು ಬೇಸಿಕ್ ಪಾರ್ಟ್ಸ್, ಅದು ನಾವು ಒಂದು ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಯಾವ್ಯಾವ ಪಾರ್ಟ್ಸ್ಗಳು ಬಳಸ್ತೀವಿ ಅಂತ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೇನೆ. ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಈಸ್ ಅ ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್ ವಿಚ್ ಕ್ಯಾನ್ ಪರ್ಫಾರ್ಮ್ ಎನಿ ಟೈಪ್ ಆಫ್ ಆಪರೇಷನ್ಸ್ ವೆರಿ ಫಾಸ್ಟ್ ಆ್ಯಂಡ್ ಈಸಿಲಿ, ಸಚ್ ಆಸ್ ಪ್ರಿಂಟಿಂಗ್, ಡಿಸೈನಿಂಗ್, ಕಂಪೋಸಿಂಗ್, ಅಕೌಂಟಿಂಗ್, ನೆಟ್ವರ್ಕಿಂಗ್ ಎಕ್ಸೆಟ್ರಾ. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದೆ. ಇದು ಯಾವುದೇ ಕೆಲಸ ಸ್ಪೀಡ್ ಮತ್ತು ನೀಟ್ ಈಸಿಯಾಗಿ ಕೂಡ ನಾವು ಮಾಡ್ಬೋದು. ಎಕ್ಸಾಂಪಲ್, ಯಾವುದೇ ಪ್ರಿಂಟ್ ತೆಗಿಬೇಕಿತ್ತಂತಂದ್ರೆ ನಾವು ಕಂಪ್ಯೂಟರ್ ಬಳಸ್ತೀವಿ, ಡಿಸೈನ್ ಮಾಡಬೇಕಿತ್ತಂತಂದ್ರೆ ಕಂಪ್ಯೂಟರ್ ಬಳಸ್ತೀವಿ, ಮತ್ತು ನೆಟ್ವರ್ಕಿಂಗ್ ಫೀಲ್ಡಲ್ಲಿಯೂ ಕೂಡ ನಾವು ಕಂಪ್ಯೂಟರ್ ಬಳಸ್ತೀವಿ. ಅಕೌಂಟಿಂಗ್ ಅಂತಂದರೆ ಟ್ಯಾಲಿ ಅದು ಮಾಡಬೇಕಿತ್ತಂತಂದ್ರೂ ಕೂಡ ನಾವು ಕಂಪ್ಯೂಟರ್ ಯೂಸ್ ಆಗುತ್ತೆ. ಕಂಪ್ಯೂಟರ್ ಫುಲ್ ಫಾರ್ಮ್ ಏನಪ್ಪ ಅಂತಂತಂದ್ರೆ ಕಾಮನ್ ಆಪರೇಟಿಂಗ್ ಮಷಿನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಎಜುಕೇಷ್ನಲ್ ರಿಸರ್ಚ್. ನಾವು ಕಂಪ್ಯೂಟರ್ ಕಾಮನ್ ಆಗಿ ಆಪರೇಟ್ ಮಾಡ್ತೀವಿ. ಇದು ಒಂಥರ ಮಷಿನ್ ಅದ. ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇದು ಟೆಕ್ನಾಲಜಿ ಸಲುವಾಗಿ ಭೀ ಯೂಸ್ ಮಾಡ್ತೀವಿ, ಮತ್ತು ಎಜುಕೇಷನ್ ಸಲುವಾಗಿ ಭೀ ಯೂಸ್ ಮಾಡ್ತೀವಿ. ಯಾವುದೇ ಒಂದು ರಿಸರ್ಚ್ ಮಾಡೋದಿತ್ತಂತಂದ್ರೆ ಕೂಡ ನಾವು ಕಂಪ್ಯೂಟರ್ ಬಳಸ್ತೀವಿ. ಕಂಪ್ಯೂಟರ್ ಅಂತ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಇದೆ. ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರು? ಕಂಪ್ಯೂಟರ್ ಕಂಡು ಹಿಡಿದವರು ಚಾರ್ಲ್ಸ್ ಬಾಬೇಜ್ ಅಂತಂತಾರೆ. ಇವರಿಗೆ ಇನ್ವೆಂಟರ್ ಅಥವಾ ಫೌಂಡರ್ ಆಫ್ ಕಂಪ್ಯೂಟರ್. ಇನ್ನೊಂದು ಅಂತಂತಂದ್ರೆ ನಿಮಗೆ ಪ್ರಶ್ನೆಗಳು ಕೇಳ್ತಾ ಇರ್ಬೋದು, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ. ಕಂಪ್ಯೂಟರ್ ಕಂಡು ಹಿಡಿದವರು ಇವು ಚಾರ್ಲ್ಸ್ ಬಾಬೇಜ್ ಅಂತ ಅಂತಾರೆ. ಅದಾದಮೇಲೆ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗುತ್ತೆ? ಒಂದು ಕಂಪ್ಯೂಟರ್ ವರ್ಕ್ ಆಗಬೇಕಾಯ್ತಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಕೆಲಸ ಮಾಡಬೇಕಾಯ್ತಂತಂದ್ರೆ ಮೊದಲು ನಾವು ಇನ್ಪುಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪ್ರೊಸೆಸ್ ಆಗುತ್ತೆ. ಅದಾದಮೇಲೆ ಔಟ್ಪುಟ್ ಮುಖಾಂತರ ನಾವು ರಿಸಲ್ಟ್ನ ಹೊರ ಹಾಕ್ತೀವಿ. ಎಕ್ಸಾಂಪಲ್, ಇನ್ಪುಟ್ದಾಗ ನಾವು ಕೆಲವೊಂದು ಡಿವೈಸಸ್ಗಳು ಯೂಸ್ ಮಾಡ್ತೀವಿ. ಅದು ಕೀಬೋರ್ಡ್ ಅಂತ ಇದೆ. ಕೀಬೋರ್ಡ್ ನೀವು ನೋಡಿರಬೇಕು. ಕಂಪ್ಯೂಟರ್ದು ಮೌಸು, ಸ್ಕ್ಯಾನರ್, ಇವು ಮೂರು ನಾವು ಇನ್ಪುಟಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಪ್ರೊಸೆಸ್ ಮಾಡಬೇಕಾಯ್ತಂತಂದ್ರೆ ಅಲ್ಲಿ ಭಾಳಷ್ಟು ಡಿವೈಸಸ್ಗಳು ಇರ್ತವೆ. ಎಕ್ಸಾಂಪಲ್, ಸಿ ಪಿ ಯುದು ಫುಲ್ ಫಾರ್ಮ್ ಅದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದಕ್ಕೆ ನಾವು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕೂಡ ಅಂತೀವಿ. ಇದ್ರ ಬಗ್ಗೆ ಮಾಹಿತಿ ಫುಲ್ಲಾಗಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಂತ. ಮದರ್ ಬೋರ್ಡ್ ಒಂದು ಕನೆಕ್ಟೆಡ್ ಡಿವೈಸ್ ಇದೆ. ಎಲ್ಲ ಡಿವೈಸಸ್ಗಳಿಗೆ ನಾವು ಕನೆಕ್ಟ್ ಮಾಡಿ ಇಟ್ಕೋತದ. ರ್ಯಾಮ್ ಈಸ್ ಅ ಟೆಂಪರರಿ ಮೆಮ್ರಿ ಅಂತಂತೀವಿ. ಇನ್ನೊಂದು ಹಾರ್ಡ್ ಡಿಸ್ಕ್, ಯಾವುದೇ ನಾವು ಡಾಟಾ, ಯಾವ ಫೈಲ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಇವೆಲ್ಲ ನಾವು ಹಾರ್ಡ್ ಡಿಸ್ಕಾಗ ಸೇವ್ ಮಾಡ್ತೀವಿ. ಇಲ್ಲಿ ಪ್ರೊಸೆಸ್ ಆಗಿ ಏನು ಮಾಡ್ತದೆ ಅಂತಂತಂದ್ರೆ ಔಟ್ಪುಟ್ ಮುಖಾಂತರ ರಿಸಲ್ಟ್ ಹೊರ ಆಗ್ತದೆ. ಔಟ್ಪುಟ್ದಾಗೂ ಕೆಲವೊಂದು ಡಿವೈಸಸ್ಗಳು ಯೂಸ್ ಮಾಡ್ತೀವಿ ನಾವು. ಮಾನಿಟರ್ ನಾವು ಯಾವುದೇ ವರ್ಕ್ ಮಾಡ್ತೀವಂತಂತಂದ್ರೆ ಮಾನಿಟರ್ ಮುಖಾಂತರ ನಾವು ನೋಡ್ತೀವಿ. ಮತ್ತು ಪ್ರಿಂಟರ್ ಒಂದು ಸಾಫ್ಟ್ ಕಾಪಿ ಇದ್ದಿದ್ದು ಹಾರ್ಡ್ ಕಾಪಿದಾಗ ಕನ್ವರ್ಟ್ ಮಾಡ್ತದೆ. ಇನ್ನೊಂದು ಸ್ಪೀಕರ್ದಾಗ ನಾವು ಸೌಂಡ್ ಎಲ್ಲ ಹೊರ ಕೇಳ್ತೀವಿ. ಇವು ಮೂರು ಡಿವೈಸಸ್ಗಳು ಔಟ್ಪುಟ್ ಡಿವೈಸಸ್ ಅಂತ ನಾವು ಅಂತೀವಿ. ಅದಾದಮೇಲೆ ಇದರ ಪಾರ್ಟ್ಸ್ಗಳು ನೋಡಬೇಕಾದ್ರೆ ಆಯ್ತಂತಂದ್ರೆ ಇದಕ್ಕೆ ನಾವು ಮಾನಿಟರ್ ಅಂತಂತೀವಿ. ಪೈಲೆ ಮಾನಿಟರ್ CRT ಟೈಪ್ ಇರ್ತೀವಿ, TV ಥರ ಇರ್ತೀವಿ. ಅದಾದಮೇಲೆ ಇದು CPU. ಇದಕ್ಕೆ ಆ್ಯಕ್ಚುಲಿ ಕಂಪ್ಯೂಟರ್ ಕ್ಯಾಬಿನೆಟ್ ಅಂತಂತಂದರೆ ಅದ್ರ ಒಳಗೆ ಇರೋದು ಹಾರ್ಡ್ ಡಿಸ್ಕ್ ಆಗಲಿ, ಮದರ್ ಬೋರ್ಡ್ ಆಗಲಿ, ಮತ್ತು CPU, ರ್ಯಾಮ್ ಎಲ್ಲ ಇದರೊಳಗೆ ಇರ್ತಾವೆ. ಕಾಮನ್ ಆಗಿ ಎಲ್ಲರೂ ಏನಂತಾರೆ, ಇದಕ್ಕೆ CPU ಅಂತ ಅಂತಾರೆ. ಅದಾದಮೇಲೆ ಮೌಸ್ ಯೂಸ್ ಮಾಡ್ತೀವಿ ನಾವು, ಕೀಬೋರ್ಡ್ ಯೂಸ್ ಮಾಡ್ತೀವಿ ಟೈಪ್ ಮಾಡಬೇಕಿತ್ತಂತಂದ್ರೆ. ಅದಾದಮೇಲೆ ಸ್ಪೀಕರ್ ಯೂಸ್ ಮಾಡ್ತೀವಿ, ಸೌಂಡ್ ಅದು ಕೇಳಬೇಕಿತ್ತಂತಂದ್ರೆ. ಪ್ರಿಂಟರ್ಗಳದಾಗ ಭಾಳಷ್ಟು ಟೈಪ್ಸ್ ಪ್ರಿಂಟರ್ಸ್ ಅವ. ಪ್ರಿಂಟರ್ ನಾವು ಸಾಫ್ಟ್ ಕಾಪಿ ಅಂತಂದ್ರೆ ನಾವು ಏನೇ ಟೈಪ್ ಮಾಡಿದ್ದು ಹೊರ ತೆಗಿಬೇಕೈತಂತಂದ್ರೆ ಪ್ರಿಂಟರ್ ಮುಖಾಂತರ ನಾವು ಹೊರ ತೆಗಿತೀವಿ. ಇದು ಯು ಪಿ ಎಸ್ ಅಂತಂತಂದರೆ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ.
ಇದು ಯಾಕೆ ಬಳಸ್ತಾರೆ ಅಂತಂತಂದ್ರೆ, ಈಗ ಕೆಲವೊಂದು ಕಡೆ ಲೈಟ್ ಹೋದು ಅಂತಂತಂದ್ರೆ ಇದು ಬ್ಯಾಕಪ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಅದ್ರಾಗ 15 to 20 ಮಿನಿಟ್ಸ್ ಬ್ಯಾಕಪ್ ನಮಗೆ ಸಿಗ್ತದೆ. ಸಿಸ್ಟಮ್ ನಾವು ಏನು ಯಾವುದೋ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಅದನ್ನು ಸೇವ್ ಮಾಡ್ಕೋಬೋದು. ಸೇವ್ ಮಾಡಿ ಕಂಪ್ಯೂಟರ್ ಸಿಸ್ಟಮ್ನ ಈಸಿಯಾಗಿ ನಾವು ಶಟ್ ಡೌನ್ ಮಾಡ್ಕೋಬೋದು. ಈ ಪಾರ್ಟ್ಸ್ಗಳು, ಇವು ಬೇಸಿಕ್ ಪಾರ್ಟ್ಸ್ಗಳು ನಾವು ಯೂಸ್ ಮಾಡ್ತೀವಿ. ಯಾರಾದರೂ ಕೇಳಿದ್ರೆ ಒಂದು ವೇಳೆ ಕಂಪ್ಯೂಟರ್ ತರಕ್ಕೆ ಹೋಲತ್ತಿದ್ದೇವೆ ಅಂತಂತಂದ್ರೆ ನಾವು ಏನೇನು ತರಬೇಕು, ಮಾನಿಟರ್ ಆಗಲಿ, CPU ಆಗಲಿ, ಅದಾದಮೇಲೆ ಪ್ರಿಂಟರ್ ಆಗಿರ್ಬೋದು, ಮತ್ತು ಇವು ಸ್ಪೀಕರ್, ಇವು ಬೇಸಿಕ್ ವಸ್ತುಗಳವ. ಇನ್ನೂ ಕೆಲವೊಂದು ಡಿವೈಸಸ್ಗಳು ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ಫುಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ. ಆ ವಿಡಿಯೋ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅಂತ. ಅದಾದಮೇಲೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳು ನಾವು ಈ ಟಾಪಿಕ್ದಾಗ ಕೆಲವೊಂದು ಕ್ವಶನ್ಸ್ಗಳು ಏನು ಕೇಳ್ಬೋದು ಅಂತಂತಂದ್ರೆ, ವಾಟ್ ಈಸ್ ಕಂಪ್ಯೂಟರ್ ಅಂತಂದ್ರೆ ಏನು? ನೀವು ಸಿಂಪಲಾಗಿ ಆನ್ಸರ್ ಮಾಡಬೇಕಾಯ್ತಂತಂದ್ರೆ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದ್ರೂ ಕೂಡ ನಡೀತೆ. ಮತ್ತು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್? ಈಗ ಜಸ್ಟ್ ನಾನು ಹೇಳಿದ್ದೆ ಕಂಪ್ಯೂಟರ್ ಫುಲ್ ಫಾರ್ಮು. ಮತ್ತು ಕಂಪ್ಯೂಟರ್ ಯಾರು ಕಂಡುಹಿಡಿದ್ರು, ಮತ್ತು ಬೇಸಿಕ್ ಪಾರ್ಟ್ಸ್ ಎನಿ 4 ಅಂತ ನಾನು ಇಲ್ಲಿ ಹೇಳೀನಿ. ಎಕ್ಸಾಂಪಲ್ ನೀವು ಹೇಳ್ಬೋದು ಮಾನಿಟರ್, CPU, ಕೀಬೋರ್ಡ್, ಮೌಸ್, ಸ್ಪೀಕರ್ ಅಂತ ನೀವು ಹೇಳ್ಬೋದು. ಇನ್ನೊಂದು ನಿಮಗೆ ಪ್ರಶ್ನೆ ಕೇಳಬೇಕಾಗಿತ್ತು ಅಂತಂತಂದ್ರೆ ಇದ್ರಾಗ ಇನ್ನೂ ಕೆಲವೊಂದು ಪ್ರಶ್ನೆಗಳವ. ನೆಕ್ಸ್ಟ್ ಟಾಪಿಕ್ದಾಗ ನಾವು ಹಾಕ್ತೀನಿ ಇವು 4 ಕ್ವಶನ್ಸು. ಮತ್ತು ಈಗ ನಾ ಹೇಳಿದೆ ನಿಮಗೆ ಬೇಸಿಕ್ ಇವೆಲ್ಲ ಪಾರ್ಟ್ಸ್ಗಳ ಬಗ್ಗೆ. ಆದಷ್ಟು ನೀವು ಸರಿಯಾಗಿ ಕಲೀರಿ, ನಮ್ಗೆ ಫಾಲೋ ಮಾಡಿರಿ. ರೀಸೆಂಟ್ಲಿ ನಾನು ಒಂದು ಚಾನಲ್ನ ಆನ್ ಮಾಡಿದ್ದೀನಿ, ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಇಷ್ಟ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಲ್ದಿದ್ರು ನೋಡಿದ್ರೆ ಕೂಡ ನಡೀತೆ. ಥ್ಯಾಂಕ್ಸ್.